ಸದ್ಯಕ್ಕೆ ನೇತ್ರಾವತಿ ಬ್ರಿಡ್ಜ್ನಲ್ಲಿ ಕೂಡ ನಾವಿದ್ದೀವಿ ಅಂತ ಹೇಳಿದ್ರೆ ಬೆಳಿಗ್ಗೆಯಿಂದಲೂ ನಿರಂತರವಾಗಿ ಕಾರ್ಯಾಚರಣೆ ಕೂಡ ನಡೆಯುತ್ತಾ ಇದೆ. ಸೊ ಹಾಗಾಗಿ ಇವತ್ತು ಅನಾಮಿಕ ವ್ಯಕ್ತಿ ಏನು 6ನೇ ಸ್ಥಳವನ್ನು ಕೂಡ ತೋರಿಸಿದ್ದ, ಆ 6ನೇ ಸ್ಥಳದಲ್ಲಿ ಕೂಡ ಮತ್ತೊಂದು ಮೃತದೇಹ ಸಿಕ್ಕಿರುವಂಥದ್ದು, ಮತ್ತೊಂದು ಅಸ್ಥಿ ಪಂಜರ ಕೂಡ ಸಿಕ್ಕಿರುವಂಥದ್ದು. ಬೆಳಿಗ್ಗೆಯಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಯುತ್ತಾ ಇದೆ. ಅದೇ ರೀತಿ 1ನೇ ಸ್ಥಳ ಏನು ಗುರುತು ಮಾಡಿದ್ದ ಅದರಲ್ಲೂ ಕೂಡ ಲಕ್ಷ್ಮಿ ಅನ್ನುವಂತಹ ಮಹಿಳೆಯ ಒಂದು ID ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಮತ್ತು ATM ಕೂಡ ಸಿಕ್ಕಿರುವಂಥದ್ದು. ನಂತರ 2ನೇ ದಿನಗಳಲ್ಲಿ ಒಂದಷ್ಟು ಕಾರ್ಯಾಚರಣೆ ಮಾಡಬೇಕಾದ್ರೆ 2, 3, 4, 5 ಏನು ಸ್ಥಳವನ್ನು ಗುರುತಿಸಿದ್ದ ಅಥವಾ ಪಾಯಿಂಟನ್ನು ಮಾಡಿದ್ರು. ಅದರಲ್ಲಿ ನಿನ್ನೆ ಸಂಜೆ SITನವರು ಕೇಳುವಾಗ ಮಾಹಿತಿಯ ಪ್ರಕಾರ ಯಾವುದೇ ಕಲೆಬರಹ ಅಥವಾ ಯಾವುದೇ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಇವತ್ತು ಬೆಳಗ್ಗೆ ಒಂದು ಆಫೀಸರ್ಸ್ ಕೊಟ್ಟಂಥ ಮಾಹಿತಿಯ ಪ್ರಕಾರ, ಬೆಂಗಳೂರು ಪೋಸ್ಟ್ನವರು ಹಾಕಿದಂಥ ಮಾಹಿತಿಯ ಪ್ರಕಾರ 4 ಕಳೆಬರಹಗಳು, ಅಸ್ಥಿ ಪಂಜರಗಳು ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲೂ ಕೂಡ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಸೊ ಈಗ 6ನೇ ಸ್ಥಳದಲ್ಲಿ ಏನು ಗುರುತಿಸಿದ್ದಾರೆ ಅದರಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿರುವಂಥ ವಿಚಾರ ಕೂಡ ನಮಗೆ ಕಾಣಸಿಕ್ಕಿರುವಂಥದ್ದು. ಅಂತೆ SIT ಟೀಮ್ನವರು ಒಂದು ಹೆಲ್ಪ್ ಲೈನ್ ಅನ್ನು ಕೂಡ ಮಾಡಿರುವಂಥದ್ದು. ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ, ಜಿಮೇಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಗೇನಾದರೂ ನಿಮ್ಮವರು ಏನಾದರೂ ಮಿಸ್ ಆಗಿದ್ರೆ ಖಂಡಿತವಾಗ್ಲೂ ಬನ್ನಿ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ 1ನೇ ಮಾರ್ಕ್ ಏನು ಹಾಕಿದ್ದ, 1ನೇ ಪಾಯಿಂಟ್ ಏನು ಹಾಕಿದ್ದ ಅಲ್ಲಿ ಲಕ್ಷ್ಮಿ ಅನ್ನುವಂತಹ ಮಹಿಳೆಯ ಒಂದು ID ಕಾರ್ಡ್ ಕೂಡ ಸಿಕ್ಕಿರುವಂಥದ್ದು, ATM ಕೂಡ ಸಿಕ್ಕಿರುವಂಥದ್ದು. ಹಾಗಿರಬೇಕಾದ್ರೆ ಅದು ಗಂಗೋತ್ರಿ ಅನ್ನುವಂತಹ ಒಂದು ಲಾಡ್ಜಲ್ಲಿ ಮಿಸ್ಸಿಂಗ್ ಪ್ರಕರಣ ಕೂಡ ದಾಖಲಾಗಿತ್ತು 2009ರಲ್ಲಿ. ಅದು ಟ್ಯಾಲಿ ಆಗುತ್ತಾ ಅನ್ನುವಂಥ ವಿಚಾರದಲ್ಲಿ ನೋಡಬೇಕು. ಮತ್ತು ಇಲ್ಲಿಯ ಪಂಚಾಯತ್ನವರು ಕೂಡ ಕೊಡ್ತಾ ಇದ್ರು, ಒಂದಷ್ಟು ಆನ್ಸರನ್ನು ಕೊಡ್ತಾ ಇದ್ರು. ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹೂತಾಕ್ತಾ ಇದ್ವಿ ಬೇರೆ ಕಡೆಯಲ್ಲಿ, ರುದ್ರಭೂಮಿಯಲ್ಲಿ ಮಾತ್ರ ಅಲ್ಲ ಅನ್ನುವಂಥ ವಿಚಾರದಲ್ಲಿ. ಸೊ ಇಲ್ಲಿ ಯಾರು ಹೂತಾಕಿದ್ದು ಅನ್ನುವಂಥ ಪ್ರಶ್ನೆಗೆ ಪಂಚಾಯತಿಯವರು ಕೂಡ ಈಗ ಉತ್ತರ ಕೊಡಬೇಕಾಗಿದೆ. ಇಲ್ಲ ಅಂತ ಹೇಳಿದ್ರೆ ಅವರನ್ನು ಕೂಡ SITನವರು ತನಿಖೆಗೆ ಒಳಪಡಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಹೂತಾಕಿದ್ದಾರಾ ಇಲ್ವಾ ಅನ್ನುವಂಥ ವಿಚಾರದಲ್ಲಿ ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸರಿಸುಮಾರು 6 ಬಾಡಿ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ನಿನ್ನೆ 4 ಸಿಕ್ಕಿದೆ, ಇವತ್ತೊಂದು ಸಿಕ್ಕಿದೆ 5. ಲಕ್ಷ್ಮೀದು ಪ್ಯಾನ್ ಕಾರ್ಡ್ ಏನೋ ಸಿಕ್ಕಿದೆ ಅಥವಾ ATM ಕಾರ್ಡ್ ಏನೋ ಸಿಕ್ಕಿದೆ, ಅದು ಎಲ್ಲನೂ ಸೇರಿದರೆ 6 ಬಾಡಿ 6 ಗುಂಡಿಯಲ್ಲಿ ಅನ್ನುವಂಥ ವಿಚಾರದಲ್ಲಿ ನೋಡ್ಬೋದು. ಡಾಗ್ ಸ್ಕ್ವಾಡ್ ಕೂಡ ಹೋಗ್ತಾ ಇರುವಂಥದ್ದು ನೋಡಿದರೆ ಕಾಣುತ್ತೆ ನಿಮಗೆ, ಡಾಗ್ ಸ್ಕ್ವಾಡ್ ಕೂಡ ಹೋಗ್ತಾ ಇರುವಂಥದ್ದು ಕಾಣುತ್ತೆ ಅಲ್ಲಿ. ಸೊ ಒಂದಷ್ಟು ಡಾಗನ್ನು ಕೂಡ ಅಂತ ಹೇಳಿದ್ರೆ ಡಾಗ್ ಸ್ಕ್ವಾಡನ್ನು ಕೂಡ ಕೊಂಡೋಗ್ತಾ ಇದ್ದಾರೆ ಆ ಸ್ಪಾಟ್ಗೆ. ಯಾಕೆ ಏನು ಅಂತೇಳಿ ಗೊತ್ತಿಲ್ಲ. ಎಲುಬುಗಳ ಪತ್ತೆ ಹಚ್ಚೋಕೆ ಅಥವಾ ಇನ್ನೇನಾದರೂ ದೇಹ ಇದೆಯಾ ಅನ್ನುವಂಥ ವಿಚಾರದಲ್ಲಿ ಡಾಗ್ ಸ್ಕ್ವಾಡನ್ನು ಕೂಡ ಕೊಂಡೋಗುವಂಥದ್ದು ಗೊತ್ತಿಲ್ಲ. ಇನ್ನು 7, 8 ಇದೆ. ಈ ನೇತ್ರಾವತಿ ನದಿಯ ಪಕ್ಕದಲ್ಲಿರುವಂತಹ ಈ ಬ್ರಿಡ್ಜ್ ಏನಿದೆ ಅದರಲ್ಲಿ 7, 8 ಸ್ಥಳವನ್ನು ಕೂಡ ಗುರುತು ಮಾಡಿದ್ದಾರೆ. ಅದರಲ್ಲಿ ಎಷ್ಟು ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಇವತ್ತು ಬೆಳಗ್ಗೆ ಮುಂಜಾನೆ ಕಾರ್ಯಾಚರಣೆಯನ್ನು ಮಾಡಿದ್ರು. ಅದರಲ್ಲಿ ಮೊದಲನೇ ಕಾರ್ಯಾಚರಣೆಯಲ್ಲೇ ಒಂದು ಮೃತದೇಹ ಅಥವಾ ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಏನು ಪೌರ ಕಾರ್ಮಿಕರು ಕೂಡ ಇದ್ದಾರೆ, ಅವರು ವಾಪಸ್ ಆಗ್ತಾ ಇರುವಂಥದ್ದು 6ನೇ ಪ್ರದೇಶ, 6ನೇ ಪ್ಲೇಸ್ ಏನಿದೆ ಅಲ್ಲಿಂದ ಪೌರ ಕಾರ್ಮಿಕರು ಕೂಡ ವಾಪಸ್ ಆಗಿರ್ತಕ್ಕಂಥ ವಿಚಾರ. ಸದ್ಯಕ್ಕೆ ಇಟಾಚಿ ಕೂಡ ಬಂದಿದೆ, ಗೊತ್ತಿಲ್ಲ ಇಟಾಚಿಯಲ್ಲೇ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಬಾಡಿಗಳು ಕೊಳೆತಿರುವಂಥ ಸ್ಥಿತಿಯಲ್ಲೂ ಕೂಡ ಸಿಗ್ಬೋದು. ಸೊ ಹಾಗಾಗಿ ಇಟಾಚಿಯನ್ನು ಬಳಸುವಂಥದ್ದು ಎಷ್ಟು ಸರಿ ಅಂತೇಳಿ ಗೊತ್ತಿಲ್ಲ. ಒಂದು ವೇಳೆ ಕೊಟ್ಟು ಅಥವಾ ಪಿಕಾಸು ಏನಾದರೂ ಹಾಕಿದ್ರೂ ಕೂಡ ಖಂಡಿತವಾಗ್ಲೂ ಅದಕ್ಕೆ ಏಟಾಗುವಂಥದ್ದು ಅಥವಾ ಮಣ್ಣಿನಲ್ಲಿ ಬೆರೆತು ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತವೆ. ಸೊ ಹಾಗಾಗಿ ಒಂದಷ್ಟು ಜನ ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ಒಂದು ಮೂಲದ ಮಾಹಿತಿಯ ಪ್ರಕಾರ ನಮಗೆ ಸಿಕ್ಕಿರುವಂಥದ್ದು ಏನು ಅಂತ ಹೇಳಿದ್ರೆ ಕೈಯಲ್ಲೇ ಮಣ್ಣನ್ನು ತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಒಂದಷ್ಟು ಬಾಕ್ಸನ್ನು ಕೂಡ ಕೊಂಡೋಗ್ತಾ ಇದ್ದಾರೆ, ಕಲೆಬರವನ್ನು ಹಾಕೋಕೆ ಬಾಕ್ಸನ್ನು ಕೂಡ ಕೊಂಡೋಗುವಂಥ ದೃಶ್ಯವನ್ನು ನಿಮಗೆ ನೋಡಿದರೆ ಗಮನಿಸ್ಬೋದು. 4 ಮೃತದೇಹ ಸಿಕ್ಕಿತ್ತು ನಿನ್ನೆ ಅನ್ನುವಂಥ ವಿಚಾರದಲ್ಲಿ ಹೇಳಿದ್ರು. ಅದು ಮಣ್ಣಿನಲ್ಲಿ ಇದ್ದಂಥ ಕೊಳೆತಿತ್ತು ಅಥವಾ ಮಣ್ಣಿನಲ್ಲಿ ಸಿಕ್ಕಿತ್ತು ಒಂದಷ್ಟು ಎಲುಬುಗಳು ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಆದರೆ ಇವತ್ತು ಕಂಪ್ಲೀಟ್ ಆಗಿ ಅಸ್ಥಿ ಪಂಜರನೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು ಮೇಲ್ನೋಟಕ್ಕೆ ನೋಡಿದಾಗ. ಸದ್ಯಕ್ಕೆ 6ನೇ ಸ್ಥಳದಲ್ಲಿ ಆ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಅವನು ಗುರುತಿಸಿರುವಂಥದ್ದು ಎಷ್ಟು ಬಾಡಿ ಅಂತ ಹೇಳಿದ್ರೆ 7ರಿಂದ 8 ಬಾಡೀಸ್ ಅನ್ನುವಂಥ ವಿಚಾರದಲ್ಲಿ, 7ರಿಂದ 8 ಬಾಡೀಸ್ ಅಲ್ಲಿ ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಆ 6ನೇ ಸ್ಥಳದಲ್ಲಿ ಆ ಅನಾಮಿಕ ವ್ಯಕ್ತಿ ಕೂಡ ಹೇಳಿರುವಂಥದ್ದು. ಹಾಗಾಗಿ ಈಗ ಒಂದು ಸ್ಕೆಲಿಟನ್ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನಂತರದಲ್ಲಿ ಮತ್ತೊಮ್ಮೆ ಅಗೆಯೋಕೆ ಅವನು ಹೇಳ್ತಾ ಇದ್ದಾನೆ ಅನಾಮಿಕ ವ್ಯಕ್ತಿ, ಇನ್ನಷ್ಟು ಜಾಸ್ತಿ ಇದೆ ಅಗೆಯೋಕ್ಕೂ ಕೂಡ ಹೇಳ್ತಾ ಇದ್ದಾನೆ ಆ ವ್ಯಕ್ತಿ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಮತ್ತಷ್ಟು ಅಗೆಯುವಂಥ ಪ್ರಯತ್ನ ಕೂಡ ನಡೀತಾ ಇದೆ. ಇಟಾಚಿಯನ್ನು ಕೂಡ ಕೊಂಡೋಗಿರುವಂಥದ್ದನ್ನು ನೀವು ನೋಡಿರಬಹುದು. ಆ ಸ್ಥಳದಲ್ಲೇ
7ರಿಂದ 8 ಬಾಡಿಯನ್ನು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಈ ಅನಾಮಿಕ ವ್ಯಕ್ತಿ ಹೇಳಿರುವಂಥದ್ದು. ನಾನೀಗ ಈ ಪ್ರದೇಶದಲ್ಲಿದ್ದೇನೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ನಿನ್ನೆನೇ ಹೇಳಿದ್ದೆ, ಈ ನದಿಯ ಈ ಕಡೆ ಇರುವಂಥದ್ದು ಅಲ್ಲಿ ಪ್ರವಾಹ ಆಗಿತ್ತು, ಅದರಿಂದಾಗಿ ಆ ಮೃತದೇಹಗಳು ಕೊಚ್ಚಿ ಹೋಗಿರ್ಬೋದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದೆ. ಈ ಕಡೆಯಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥ ವಿಚಾರದಲ್ಲಿ ನಮಗೆ ಸ್ಥಳೀಯರು ಮಾಹಿತಿ ಕೊಟ್ಟಿರುವಂಥದ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದೆ. ಅಂತ ಹೇಳಿದ್ರೆ ಹೈವೇಯ ಪಕ್ಕದಲ್ಲಿರುವಂತಹ ಹಳ್ಳದ ಬಳಿ ಒಂದಷ್ಟು 4 ಗುರುತನ್ನು ಕೂಡ ಹಾಕಿದ್ದಾರೆ ಅಂತೇಳಿ ನಿಮ್ಗೆ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಟ್ರಾನ್ಸ್ಫರ್ ಕಂಬ ಏನಿದೆ ಅದರ ಪಕ್ಕದಲ್ಲಿ ಒಂದಾಗಿದ್ದಾನೆ, ಮತ್ತು ಈ ಕಂಬದ ಪಕ್ಕದಲ್ಲಿ ಮತ್ತೊಂದು ಹಾಕಿದ್ದಾನೆ, ಇದರಲ್ಲಿ ಮತ್ತೊಂದು ಹಾಕಿದ್ದಾನೆ, ಆ ಮರದ ಕೆಳಗಡೆ ಮತ್ತೊಂದನ್ನು ಕೂಡ ಹಾಕಿದ್ದಾನೆ. ಇಲ್ಲಿ ಅವನು ಕೊಟ್ಟಿರುವಂಥ ನಂಬರ್ ಏನು ಅಂತ ಹೇಳಿದ್ರೆ 9, 10, 11, 12ನೇ ಸ್ಥಳ ಇದು. ಅದರಲ್ಲಿ 11ನೇ ಸ್ಥಳ ಅಂತ ಹೇಳಿದ್ರೆ ನಾನು ನಿಂತಿರುವಂಥ ಎದುರುಗಡೆಯ ಅಲ್ಲಿ ನೋಡಿದರೆ ಕಾಣುತ್ತೆ ನಿಮಗೆ 11ನೇ ಸ್ಥಳ. ಅದರಲ್ಲಿ 9 ಬಾಡಿಯನ್ನು ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಆ ವ್ಯಕ್ತಿ ಅನಾಮಿಕ ವ್ಯಕ್ತಿ ಕೂಡ ಹೇಳಿರುವಂಥದ್ದು. ಗೊತ್ತಿಲ್ಲ ಇದನ್ನು ಯಾವ ರೀತಿಯಾಗಿ ಅಗೆಯುತ್ತಾರೆ, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸ್ತಾರೆ ಅನ್ನುವಂಥ ವಿಚಾರದಲ್ಲಿ. ಇಲ್ಲಿ ಕಂಪ್ಲೀಟಾಗಿ ಹೈವೇ ಇದೆ, ಇದನ್ನು ಬ್ಲಾಕ್ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಅದೇ ರೀತಿ ಈಗ ಗ್ರೀನ್ ಮ್ಯಾಟನ್ನು ಕೂಡ ಕೊಂಡೋಗಿದ್ದಾರೆ, ಮಾಧ್ಯಮದವರಿಗೆ ಯಾರಿಗೂ ಕೂಡ ವಿಜುವಲ್ ಸಿಗಬಾರ್ದು ಅನ್ನುವಂಥ ವಿಚಾರದಲ್ಲಿ. SIT ತನಿಖೆ ಕೂಡ ಆಗ್ತಾ ಇದೆ. ನಾವು ಗಮನಿಸಬೇಕು, ನಿನ್ನೆನೇ SIT ರವರು 1995ರಿಂದ 2014ರವರೆಗೆ ಯಾರೆಲ್ಲ ಕೆಲಸ ಮಾಡಿದ್ರು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ವಿವರವನ್ನು ಕೂಡ ಕೇಳಿದ್ದಾರೆ. ತನಿಖೆ ಆದಷ್ಟು ಚುರುಕುಗೊಳ್ತಾ ಇದೆ. ಅದಕ್ಕಾಗಿ SIT ಅವರು ಯಾವುದೇ ಮಾಹಿತಿಯನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮಾಹಿತಿಯನ್ನು ಬಿಟ್ಟುಕೊಟ್ರೆ ಪಬ್ಲಿಕ್ ಗ್ಯಾದರಿಂಗ್ ಅನ್ನು ಕಂಟ್ರೋಲ್ ಕೂಡ ಮಾಡಬೇಕಾಗುತ್ತೆ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಆಗಿ ನಂತರದಲ್ಲಿ SIT ಅವರು ಬಿಟ್ಟು ಕೊಡ್ತಾರಾ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಸೊ ಹಾಗಾಗಿ 100 ಬಾಡಿಗಳನ್ನು ಕೂಡ ಹಾಕಿದ್ದಾನೆ. ಗೊತ್ತಿಲ್ಲ ಇದು ಎಷ್ಟು ತಿಂಗಳುಗಳ ಕಾಲ ಹೋಗುತ್ತೆ ಅಂತೇಳಿ. SIT ಇದನ್ನು ಮುಗಿಸದೆ ಖಂಡಿತವಾಗ್ಲೂ ಬಿಡೋದಿಲ್ಲ ಅನ್ನುವಂತಹ ಭರವಸೆ ಕೂಡ ಇದೆ. ಅದೇ ರೀತಿ ಇದು ಪ್ರಪಂಚದಲ್ಲೇ ಈ ರೀತಿಯ ಪ್ರಕರಣ ಮತ್ತೊಂದಿಲ್ಲ. ಖಂಡಿತವಾಗ್ಲೂ ಪ್ರಪಂಚವೇ ನೋಡ್ತಿರುವಂಥ ಪ್ರಕರಣ, ಇಡೀ ದೇಶವೇ ಇಡೀ ಪ್ರಪಂಚವೇ ನೋಡ್ತಾ ಇರುವಂಥ ಪ್ರಕರಣ. ಇಂಥ ಪ್ರಕರಣ ಮತ್ತೊಂದಿಲ್ಲ. ಒಳ್ಳೆ ರೀತಿಯ ತನಿಖೆ ಆಗಬೇಕು. ಬೆಂಚ್ ಮಾರ್ಕ್ ಜಡ್ಜ್ಮೆಂಟ್ ಖಂಡಿತವಾಗ್ಲೂ ಇದರಲ್ಲಿ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಪಾಳೆಗಾರಿಕೆ ಅನ್ನುವಂಥದ್ದು ಇಲ್ಲಿಗೇನೆ ಎಂಡ್ ಆಗಬೇಕು. ಅನ್ನಪ್ಪ ಮಂಜುನಾಥ ಎದ್ದಾಗಿದ್ದಾನೆ, ಇನ್ನೇನಿದ್ರು ಧರ್ಮ ಸ್ಥಾಪನೆ ಮಾಡೋದಕ್ಕೆ ಮಾತ್ರ ಬಾಕಿ.